ಎಲ್ರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ತಡ ಆಯಿತು. ಮೈಸೂರಿನ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಆಯಿತು. ಸೊ ಸಾರಿ. ಮೊದಲನೇದಾಗಿ ಐ ವುಡ್ ಲೈಕ್ ಟು ರಿಮೆಂಬರ್ ಪುನೀತ್ ರಾಜ್ಕುಮಾರ್ ಸರ್, ಹೂ ಇಸ್ ಮೈ ಇನ್ಸ್ಪಿರೇಷನ್. ಏನು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನೋ ಪ್ರಾಬ್ಲಮ್. ಏನು ಪಾತ್ರ ಮಾಡಿದ್ದೀರಾ? ನಂದು ಅಂಜಲಿ ಅನ್ನೋ ಪಾತ್ರ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ರೋಲ್ ನನಗೆ ಸಿಕ್ಕಿರೋದು. ಥ್ಯಾಂಕ್ ಯು ಗುರು ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಬಿಕಾಸ್ ಐ ಥಿಂಕ್ ನನ್ನ ಮೀಡಿಯಾ ಫ್ರೆಂಡ್ಸ್ ತುಂಬ ಜನ ಹೇಳಿದರು, ನಿಮ್ಮಲ್ಲಿ ತುಂಬ ಹೋಪ್ ಇದೆ, ತುಂಬ ಭರವಸೆ ಇಟ್ಟಿದ್ದೀವಿ ಅಂತ. ಇಷ್ಟು ದಿನ ನಾನು ಆ ಭರವಸೆನ ತುಂಬಕ್ಕಾಗಿರಲಿಲ್ಲ. ಬಟ್ ಈ ಪಾತ್ರದಿಂದ, ಈ ಸಿನಿಮಾದಿಂದ ಆ ಒಂದು ಭರವಸೆನ ತುಂಬ್ತೀನಿ ಅಂತ ನಾನು ನಂಬಿದ್ದೀನಿ. ಸೊ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಆ್ಯಂಡ್ ಗಿರಿ ಬ್ರೋ ಇಸ್ ವೆರಿ ಥ್ಯಾಂಕ್ ಯು ಸೋ ಮಚ್ ಗಿರಿ ಬ್ರೋ. ಬಿಕಾಸ್ ಐ ಥಿಂಕ್ ಪ್ರತಿಯೊಬ್ಬರೂ ಇಡೀ ತಂಡದಲ್ಲಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ಸ್ ಚಂದ್ರಕಾಂತ್ ಸರ್ ಮತ್ತು ಉಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಬಿಕಾಸ್ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಫ್ಯಾಮಿಲಿ ಥರ ನನ್ನ ನೋಡ್ಕೊಂಡಿದ್ದಾರೆ. ಇಡೀ ಸೆಟ್ಟಲ್ಲಿ ಐ ವಾಸ್ ಲೈಕ್ ಒನ್ ಫ್ಯಾಮಿಲಿ ಮೆಂಬರ್ ಥರ ನಾನು ಟ್ರೀಟ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವಾಗ ಸಿನಿಮಾ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆಗಸ್ಟ್ 30 ನಿಮ್ಗೆ ಗೊತ್ತಿರಲಿಲ್ಲಲ್ಲ? ನನಗೆ ಗೊತ್ತಿಲ್ಲ ನೋಡಿ. ಬೇಗ ಬಂದಿರೋರೆಲ್ರಿಗೂ ಗೊತ್ತಿತ್ತು. ಓಕೆ, ಇಲ್ಲ ಆ ಥರ ಏನಿಲ್ಲ. ಬಟ್ ಐ ಆಮ್ ಎಕ್ಸೈಟೆಡ್. ಆಗಸ್ಟ್ 30ಗೆ ವೆಯ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನನಗೆ ಒಂದು ಸ್ಟ್ರಾಂಗಾಗಿ ನಿಂತ್ಕೊಳ್ಳುವಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪಾತ್ರದಿಂದ ಡೆಫಿನೆಟ್ಲಿ ಯಾರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ಅವ್ರಿಗೆಲ್ಲರ ವಿಷಸ್ ಕಂಪ್ಲೀಟಾಗಿ ನಾನು ನೆರವೇರಿಸಿದ್ದೀನಿ ಅಂತ ನಂಬಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಧ್ಯಾ ಅವರೇ. ಆಗಸ್ಟ್ 30 ಫಸ್ಟ್ ಡೇ, ದಯವಿಟ್ಟು ಫಸ್ಟ್ ಶೋಗೆ ಬನ್ನಿ ಪ್ಲೀಸ್. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ರಾಧ್ಯಾ. ನಮಸ್ಕಾರ. ಸಾರಿ, ಸ್ವಲ್ಪ ತಡ ಆಯಿತು ಆ್ಯಸ್ ಯೂಶ್ವಲ್. ಐ ಡೋಂಟ್ ನೋ ವೇರ್ ಟು ಬ್ಲೇಮ್ ದ ಬ್ಯಾಂಗ್ಳೂರು ಟ್ರಾಫಿಕ್ ಆಗುತ್ತೆ, ಅಷ್ಟು ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ಅಸಿಸ್ಟೆಂಟ್ ಬಂದು ಮ್ಯಾಪ್ ಏನೋ ಹೇಳಿಬಿಟ್ಟು ಎಲ್ಲೋ ಫ್ಲೈಓವರ್ ಮೇಲೆ ತೊಗೊಂಡು ಹೋದ, ಹಾಗಾಗಿ ಸೋ ಸಾರಿ. ಆ್ಯಂಡ್ ಎಸ್, ಕಮಿಂಗ್ ಟು ರಾನಿ, ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಏನಂದರೆ ರಾನಿಯಲ್ಲಿ ಒನ್ ಆಫ್ ದ ಪಾರ್ಟ್ ಇರೋಕ್ಕೆ ಒಂದು ಟೆಕ್ನಿಷಿಯನ್. ಆ್ಯಂಡ್ ಐ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಅವರ್ ಡೈರೆಕ್ಟರ್ ಗುರುತೇಜ್ ಶೆಟ್ಟಿ, ಕನಸುಗಾರ. ಹಾಗಾಗಿ ನಮ್ಮ ಮತ್ತು ದ ಪ್ರೊಡ್ಯೂಸರ್ಸ್, ದ ಬೆನ್ನೆಲುಬು ಉಮೇಶ್ ಆ್ಯಂಡ್ ನಮ್ಮ ಇವರು ಬೋತ್ ಚಂದ್ರಕಾಂತ್ ಸರ್, ನೀವು ನಿಜವಾಗ್ಲೂ ಇದಕ್ಕೆ ಪಿಲ್ಲರ್ ಆಗಿ ನಿಂತಿದ್ದೀರಾ. ಆ್ಯಂಡ್ ಮೈ ಲವ್ಲಿ ಡಿಯರ್ ಡಾರ್ಲಿಂಗ್ ಕಿರಣ್. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಚಿತ್ರ ನೋಡಿದ್ದೀನಿ. ಹಾಗಾಗಿ ಐ ಆಮ್ ಶ್ಯೂರ್ ದ್ಯಾಟ್ ಒನ್ ಆಫ್ ದ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಹಿಯರ್ ಟುಡೇ ಇನ್ ದ ನೇಮ್ ಆಫ್ ಕಿರಣ್ ರಾಜ್. 2ನೇ ಸಿನಿಮಾ. ಇನ್ನೂ ನಿಮ್ಮ ಸಿನಿಮಾಗೆ ವರ್ಕ್ ಮಾಡೋಂಥ ಅವಕಾಶ ಕೊಡಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಟು ಬಿ ಆನೆಸ್ಟ್, ರಾನಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ನೋ ಕಾಂಪ್ರಮೈಸ್ ಫಿಲ್ಮ್. ಡೈರೆಕ್ಷನಲ್ಲಾಗಲಿ ಅಥವಾ ಎಲ್ಲರ ಕನಸುಗಳು, ಅಂದರೆ ಸಿನಿಮಾ ಸಕ್ಸಸ್ ಬೇಕು ಅನ್ನೋವಂಥ ಒಂದು ಫ್ರಸ್ಟ್ರೇಷನ್ ಎಲ್ಲ ಒಬ್ಬ ಕ್ರಿಯೇಟರಿಗೂ ಒಬ್ಬ ಟೆಕ್ನಿಷಿಯನ್ಗೆ ಇರುತ್ತೆ. ಆ ಥರದ ಒಂದು ಎಬಿಲಿಟಿ ಇರುವಂಥ ಟೆಕ್ನಿಷಿಯನ್ಸ್ ಎಲ್ಲರೂ, ನಮ್ಮ ಕ್ಯಾಮರಾಮ್ಯಾನ್ ಆಗಲಿ, ಡೈರೆಕ್ಟರ್ ಆಗಲಿ, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಆ್ಯಂಡ್ ದ ಹೋಲ್ ಕ್ರೂ, ಈ ಒಂದು ಡ್ಯಾನ್ಸ್ ಮಾಸ್ಟರ್, ಎಲ್ಲರೂ ಇದಕ್ಕೆ ನಮ್ಮ 100% ಅಲ್ಲ, ಮೋರ್ ದೆನ್ ದ್ಯಾಟ್ ನಾವೆಲ್ಲ ಹಾಕಿದ್ದೀವಿ. ಇದಕ್ಕೆ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಫಾರ್ ನಾಟ್ ಕಾಂಪ್ರಮೈಸಿಂಗ್ ಆರ್ ಲೆಟಿಂಗ್ ಅಸ್ ಕಾಂಪ್ರಮೈಸ್. ಮ್ಯೂಸಿಕ್ ಬಜೆಟ್ ಆಗಲಿ, ಸಿನಿಮಾದ ಮೇಕಿಂಗ್ ಆಗಲಿ, ಯಾವುದೇ ವಿಷಯಗಳಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ. ಆ್ಯಂಡ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಧನು ಸರ್ ಜೊತೆನೂ ತುಂಬಾ, ಅಂದರೆ ಫಸ್ಟಿಂದನೇ ಹಿಡಿದು ಈ ಥರ ಮಾಡಬೇಕು ಅಂತ ಈ ಒಂದು ಮೂವ್ಮೆಂಟ್ಸ್, ಕೊರಿಯೋಗ್ರಫಿ ಎಲ್ಲನೂ ಸೇರಿ ನಾವು ವರ್ಕ್ ಮಾಡಿದ್ದೀವಿ. ಹಾಗಾಗಿ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡ್ತೀನಿ ಅಂದರೂ ನಮ್ಮ ಗಿರೀಶ್ ಅವರು ಕೊಡೋದೇ ಇಲ್ಲ ಯಾವುದಕ್ಕೂ. ಹಾಗಾಗಿ ಅದೊಂದು ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ನಾನು, ನೋ ಪ್ರಾಬ್ಲಮ್. ಹಾಗೆ ಬೇರೆ ದ ಹೀರೋಯಿನ್ಸ್ ಆರ್ ಲವ್ಲಿ, ಬ್ಯೂಟಿಫುಲ್ ಲುಕಿಂಗ್ ಹೀರೋಯಿನ್ಸ್. ನನಗೆ ಕಡೆವರೆಗೂ ಡೈರೆಕ್ಟರ್ ಅದು ಇನ್ಸ್ಪಿರೇಷನ್ಗೂ ತೋರಿಸಲಿಲ್ಲ ಹೀರೋಯಿನ್ಸ್ಗಳನ್ನು. ಆಮೇಲೆ ನಾನೇ ನೋಡ್ಕೊಂಡು ನೀವೇನ ಹೀರೋಯಿನ್ ಅಂತ ಮಾತಾಡೋದು, ಅದ್ರ ಬಗ್ಗೆ ನಿಮ್ಮ ಮೇಲೆ ಕೋಪ ಇದೆ. ಆ್ಯಂಡ್ ಎನಿವೇಸ್, ಟುಡೇ ದ ಹಿಟ್ ಕಾಂಬೋ
ಕುನಾಲ್ ಗಾಂಜಾವಾಲ ಹಾಗೂ ಹಂಸಿಕಾ ಅಯ್ಯರ್ ಪೃಥ್ವಿಯಲ್ಲಿ ನಿನಗೆಂದ ವಿಶೇಷ ಅಂತ ಹಾಡಿದರು. ಅದನ್ನು ಇವತ್ತು ಅಗೇನ್ ದೇ ಹ್ಯಾವ್ ಕಮ್ ಬ್ಯಾಕ್. ಐ ಆಮ್ ಶ್ಯೂರ್ ದಟ್ ದಿಲ್ ಬಿ ಬ್ಯಾಂಗ್ ವಿತ್ ಸಾಂಗ್. ತುಂಬ ರೊಮ್ಯಾಂಟಿಕ್ ಆಗಿ ಮೂಡಿದೆ. ಆ್ಯಂಡ್ ಕಿರಣ್, ನಿಮ್ಮನ್ನಂತೂ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಟುಡೇ, ಬಟ್ ಐ ಆಮ್ ಶ್ಯೂರ್ ದ್ಯಾಟ್ ನಮ್ಮ ರಾನಿ ಫಿಲ್ಮ್ ಡೆಫಿನೆಟ್ಲಿ ಒಂದು ಫೀಲ್, ಒಂದು ಮಾಸ್ ಎಂಟರ್ಟೈನರ್ ಆ್ಯಂಡ್ ಆ ಒಂದು ಫೀಲನ್ನು ಎಲ್ಲರಿಗೂ ಕೊಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಕಷ್ಟ ಏನು ಪಟ್ಟಿದ್ದೀವಿ ಇದಕ್ಕೆ, ಅದೆಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ಆ್ಯಂಡ್ ಮಾಧ್ಯಮ ಮಿತ್ರರು, ಅಗೇನ್ ಯುವರ್ ಸಪೋರ್ಟ್ ಈಸ್ ಮಚ್ ನೀಡೆಡ್. ಕನ್ನಡ ಸಿನಿಮಾ ಇನ್ನೂ ಬೆಳೀಬೇಕು, ಪ್ರೇಕ್ಷಕರು ಥಿಯೇಟ್ರ್ಗಳಿಗೆ ಬರಬೇಕು. ಹಾಗಿದ್ರೇ ನಮಗೆ ಒಂದು ಇನ್ನೂ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ, ನಮ್ಮ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು, ಇನ್ನೂ ತುಂಬ ಸಿನಿಮಾಗಳನ್ನು ಮಾಡಬೇಕು ನೀವು. ಹಾಗಾಗಿ ರಿಕ್ವೆಸ್ಟ್, ಆ್ಯಂಡ್ ಐ ರಿಕ್ವೆಸ್ಟ್ ಆಲ್, ಕರ್ನಾಟಕದಾದ್ಯಂತ ಎಲ್ಲರೂ ಬಂದು ರಾನಿ ಸಿನಿಮಾ August 30th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಾನಿಗೆ ನಿಮ್ಮ ಸಂಗೀತದ ಮೂಲಕ ಮತ್ತಷ್ಟು ಜೀವ ತುಂಬಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೈ ದ ವೇ, ಸಾರಿ Yes, ಮೈ ಡಾರ್ಲಿಂಗ್ ಪ್ರಮೋದ್ ಮಾರು ಅಂತ ಅವ್ರ ಬಗ್ಗೆ ಹೇಳೋದು ಮರೆತೇ ಬಿಟ್ಟೆ ನಾನು. 2 ವರ್ಡ್ ಅವ್ರ ಬಗ್ಗೆ ಹೇಳಲೇಬೇಕು. ಕನ್ನಡ ಚಿತ್ರರಂಗದಲ್ಲಿ, ಸಾಹಿತ್ಯ ರಂಗದಲ್ಲಿ ಮೂಡಿರೋ ಒಂದು ಅದ್ಭುತ ಪ್ರತಿಭೆ. ನಾವಿಬ್ಬರು ಕ್ರಿಕೆಟ್ ಸ್ನೇಹಿತರು, ನಮ್ಮದು ಒಂದು ಕ್ರಿಕೆಟ್ ಆಡ್ತಾ ಇರ್ತೀವಿ. ಬಟ್ ಆದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬ ದೊಡ್ಡದು ಅಂತ ಹೇಳೋ ಹಾಗೆ ತುಂಬಾ ಸಾಂಗ್ಗಳಲ್ಲಿ, ಸೀರಿಯಲ್ಗಳಾಗಲಿ ಎಲ್ಲದರಲ್ಲೂ. ಆ್ಯಂಡ್ ಅಮೇಝಿಂಗ್. ಅವರ ಒಂದು ನೀವು ಇನ್ನೂ ಎತ್ತರಕ್ಕೆ ಹೋಗಬೇಕು ಪ್ರಮೋದ್. ಸೇರಿ ಕೆಲಸ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆಲ್ ದ ಲವ್ಲಿ ಲಿರಿಕ್ಸ್. ಥ್ಯಾಂಕ್ಸ್. ನಂಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ಇವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ. ತುಂಬ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದೆ ತುಂಬ ದಿನಗಳಾದಮೇಲೆ. ತುಂಬ ಖುಷಿ ಕೊಡ್ತು. ಯಾಕಂದ್ರೆ ನನ್ನ ಕನಸನಲ್ಲಿ ಸಾಕಾರ ಮಾಡೋಕ್ಕೆ ನನಗೆ ತುಂಬ ಸಪೋರ್ಟ್ ಆಗಿದ್ದರು. ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹೀರೋ ಸಾರು, ಎಕ್ಸಿಕ್ಯೂಟಿವ್ ಅವರು ತುಂಬ ಚೆನ್ನಾಗಿತ್ತು. ಸೊ ನಮಗೆ ಯಾವುದೇ ನನಗೆ ಅಡೆತಡೆ ಇಲ್ಲದೆ ನೀವು ಏನು ಬೇಕಾದ್ರೂ ಮಾಡು. ಸೊ ಹಾಗಾಗಿ ನಾನು ಏನೇನು ನಾವು ಪ್ಲ್ಯಾನ್ ಮಾಡಿದ್ದೀವಿ, ಸೊ ಅದನ್ನೆಲ್ಲ ನಾನು ಸಾಕಾರಗೊಳಿಸೋಕ್ಕಾಯಿತು. ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರು, ನಂಗೆ ತುಂಬ ಖುಷಿ. ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಆಗ್ತಾರೆ ಅಂತ ನನಗೆ ತುಂಬ ಭರವಸೆ ಇದೆ ಅವ್ರ ಮೇಲೆ. ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು ಇಂಡಸ್ಟ್ರಿಗೆ ಬಂದಿದೆ. ನಂಗೆ ತುಂಬ ಖುಷಿ. ನೀವು ಇನ್ನೂ ತುಂಬ ಮುಂದೆ ಸಿನಿಮಾ ಮಾಡಬೇಕಂತ ನನ್ನ ಆಸೆ. ಹಾಗೆ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ ಯು, ನನ್ನನ್ನು ಕರೆದು ನನ್ನ ನಂಬಿಕೆ ಇಟ್ಬಿಟ್ಟು ನನಗೆ ಕೆಲಸ ಕೊಟ್ಟಿದ್ದಕ್ಕೆ. ಸರ್, ಹೀರೋ ಸರ್, ನಿಮ್ಮ ಡೆಡಿಕೇಶನ್, ನಾನು ನೋಡಿದ ಹೀರೋಗಳಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದೀರಾ. ನಿಮ್ಮ ಡೆಡಿಕೇಶನ್ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ನಿಮ್ಮ ಮೇಲೆ ಅಲ್ಲಿ ಹೋಗ್ಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾನು ತುಂಬ ನೋಡಿರ್ತೀವಿ, ಬಟ್ ನಿಮ್ಮ ಈಗೋ ಇಲ್ಲದೆ ನಿಮ್ಮ ಡೆಡಿಕೇಶನ್, ನಿಮ್ಮ ಸಿನಿಮಾಗೆ ಕೊಡೋ ವಿದ್ಯಾರ್ಥಿ ಟೈಮ್ ಕೊಡ್ತೀರಾ ತುಂಬ. ಬಟ್ ನೀವೆಲ್ಲೋ ಹೋಗ್ತೀರಾ 100% ನನ್ನ ಗ್ಯಾರಂಟಿ ಇದೆ. ಹೋಗ್ಬೇಕು ನೀವು, ಅದೇ ನನ್ನ ಆಸೆ.